ಮಾಡಿ ಸರ್, ನೀವು ಬಂದಿದ್ದೀವಿ. स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। ಇವತ್ತು ನಮ್ಮ ಮುದ್ಗಲ್ನಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ಹುಲಿಗೆಯವರ ಪುತ್ರಿ ಮದುವೆ ಸಮಾರಂಭ ಆಯಿತು. ಸೊ ಅಲ್ಲಿಗೆ ಬಂದು ಅದರ ನಂತರ ಅತಣಿ ಪಕ್ಕ ಕಪ್ಪಲವಾಡಿ ಗ್ರಾಮದಲ್ಲಿ ಅಮರೇಶ್ವರ ಸ್ವಾಮೀಜಿಗಳದ್ದು ಒಂದು ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಅದನ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿ ಬಂದಿದ್ದೆ. ಹಾಗೆ ದಾರಿಲಿ ಹೋಗ್ತಾ ಬಿಜಾಪುರ್ನಲ್ಲಿ ತಂಗಿ ಹೋಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಅದಕ್ಕಿಂತ ಮುಂಚೆ ಇದು ಆಗಿತ್ತು ಸರ್. ಕೆ ಜಬ್ಬಾ ಅವರಿಗೆ ಸಸ್ಪೆಂಡ್ ಮಾಡಿದ್ದು, ಸಿಎಂ ಸೆಕ್ರೆಟರಿ ಅವರಿಗೆ ಇದು ಮಾಡಿದ್ದು ಸರ್. ಈಗ ಫಲಿತಾಂಶ ಬಂದಿದೆ, ಈಗ ರಿಸಲ್ಟ್ ಬಂದಿದೆ, ಎರಡು ಕಡೆ ಕಾಂಗ್ರೆಸ್ ಬಂದಿದೆ. ಜಬ್ಬಾರ್ ಅವರಾಗ್ಲಿ ಅಥವಾ ನಜೀರ್ ಅವರಾಗ್ಲಿ ಪಕ್ಷದ ವಿರುದ್ಧ ಏನಾದ್ರು ಚಟಿಕಟೆ ಮಾಡಿದ್ರೆ ಅದಕ್ಕೆ ನನಗೆ ಮಾಹಿತಿ ಇಲ್ಲ. ಬಟ್ ಅಫ್ಕೋರ್ಸ್ ನಮ್ಮ ವರಿಷ್ಠರಿಗೆ ಅವ್ರಿಗೆ ಪಕ್ಷದ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಅವ್ರಿಗೆ ಯಾವ ರೀತಿ ಮಾಹಿತಿ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಬಾರಿ ನಮ್ಮ ಅಭ್ಯರ್ಥಿ ವಿರುದ್ಧ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಕಾರಣದಿಂದ ಅವರನ್ನ ಜಬ್ಬಾರ್ ಅವ್ರನ್ನ ಪಕ್ಷದ ಉಚ್ಚಾಟನೆ ಮಾಡಲಾಗಿತ್ತು. ನಜೀರ್ ಪಕ್ಷದಲ್ಲೇ ಇದ್ದಾರೆ, ಆದ್ರೆ ಪೊಲಿಟಿಕಲ್ ಸೆಕ್ರೆಟರಿ ಪೋಸ್ಟಿನ ಮಾತ್ರ ಅವ್ರನ್ನ ತೆಗೆದಿದ್ದಾರೆ. ಸೊ ಈಗ ಚುನಾವಣೆ ಫಲಿತಾಂಶ ಕೂಡ ಬಂದಿದೆ, ನಾವೇ ಗೆದ್ದಿದ್ದೀವಿ. ಸೊ ಹಾಗಾಗಿ ಯಾರೇನೇ ಮಾಡಿದ್ರು ಕೂಡ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಪಕ್ಷ ಅವ್ರ ಬಗ್ಗೆ ಮ್ಯಾಗ್ನಾನಿಮಸ್ ಆಗಿ ಅವ್ರನ್ನ ಕ್ಷಮಿಸಿ ಅವ್ರ ಹಿಂದಿನ ಹುದ್ದೆಗಳನ್ನ ಕೊಡ್ತಾರೆ ಅಂತ ನಾನು ಕೂಡ ಆಶಿಸ್ತೇನೆ. ಮುಸ್ಲಿಂ ಉಲಮಾಗಳಿಂದ ಸಾಕಷ್ಟು ಪ್ರೆಸ್ ಮೀಟ್ ಆಗ್ತದೆ. ಕಾಂಗ್ರೆಸ್ ಟಿಕೆಟ್ ಬಿಡುವುದು ಖಂಡಿತ ಹಿಡಿದೋಗೇನು ತಪ್ಪಿಲ್ಲ. ಬಟ್ ಒಂದ್ಸರಿ ಪಕ್ಷಕ್ಕೆ ಟಿಕೆಟ್ ಕೊಟ್ಟಾದ್ಮೇಲೆ ಎಲ್ಲರೂ ಕೂಡ ಪಕ್ಷ ತೀರ್ಮಾನ ಒಪ್ಕೊಂಡು ಅದನ್ನ ಗೌರವಿಸಿ ಅದ್ರ ಪ್ರಕಾರ ಮಾಡ್ಬೇಕು. ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಪಕ್ಷ ವಿರೋಧ ಚಟುವಟಿಕೆಗಳಿಗೆ ಯಾರಿಂದಲೂ ಕೂಡ ಆಗ್ಬಾರ್ದು. ಅದಾದ್ರೆ ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಪಕ್ಷಕ್ಕೆ ಅನಿವಾರ್ಯ ಆಗುತ್ತೆ. ಈಗಾಗಲೇ ಹೇಳದ್ನಲ್ಲ, ವರಿಷ್ಠರಿಗೆ ಬಿಟ್ಟಿದ್ದು. ಬಟ್ ನಾನಂತೂ ವೈಯಕ್ತಿಕವಾಗಿ ಇದನ್ನೇ ಆಶಯ ವ್ಯಕ್ತಪಡಿಸ್ತಾರೆ. ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ವರಿಷ್ಠಗಳ ಜೊತೆ. ಸಿಎಂ ಕೂಡ ಚರ್ಚೆ ಮಾಡಿಲ್ಲ. ಬಟ್ ನಾಯಕರು ಅದನ್ನ ಮರೆತು ಮತ್ತೆ ಅವರಿಗೆ ಜವಾಬ್ದಾರಿ ಕೊಡ್ತಾರೆ ಅನ್ನೋದನ್ನ ನಾನು ಆಶಿಸ್ತೇನೆ ವೈಯಕ್ತಿಕವಾಗಿ. ಇಲ್ಲ, ಅದಕ್ಕೆ ನಮ್ಮ ಮೈನಾರಿಟಿ ಮಿನಿಸ್ಟರ್ ಮೈನಾರಿಟಿ ಬೋರ್ಡ್ಗಳನ್ನೆಲ್ಲ ಮತ್ತೆ ಮಾಡ್ತಾರೆ. ಯಾರ ಮೇಲೆ? ಇಲ್ಲ, ಜಮೀರ್ ಅವ್ರ ಮೇಲೆ ಆರೋಪ ಇದ್ದಿದ್ರು, ನಿಜ ಇದ್ದಿದ್ರೆ ಅವ್ರನ್ನ ಆಗ್ಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಸೊ ಪಕ್ಷ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತೆ ಅವರು ಕೂಡ ಚುನಾವಣೆ ಸಮಯದಲ್ಲಿ ದಾವಣಗೆರೆಗೂ ಅಷ್ಟೇ, ಬಾಗಲಕೋಟೆ ಅಷ್ಟೇ, ಮತ್ತೆ ಕೇರಳದಲ್ಲೂ ಅಷ್ಟೇ ಹೋಗಿ ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮ್ಮ ಅಭ್ಯರ್ಥಿಗಳ ಪರವಾಗಿ ಗೆಲುವಿಗೆ ಶ್ರಮಿಸಿದ್ದಾರೆ. ಸೊ ಹಾಗಾಗಿ ಪಕ್ಷ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳೋದಿಲ್ಲ, ಅವ್ರ ಪಕ್ಷ ಪರವಾಗೇ ಇದೆ. ಇದು ನಮ್ಮ ಸೋಷಿಯಲ್ ಮೀಡಿಯಾ ಅಸೋಸಿಯೇಷನ್ ವಿಜಯಪುರ ಹೇಳಿ ಇವರ ಅಧ್ಯಕ್ಷ ನಮ್ಮ ಸಹಕಾರ ಬೇಕು ಸರ್. ತಾವು ರಾಜಸ್ಥಾನದಲ್ಲಿ ಸರ್ ಲೀಗಲೈಸ್ ಮಾಡಿದ್ದಾರೆ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್. ಇಲ್ಲಿ ತಾವು ಸಾಹೇಬರಿಗೆ ಹೇಳಿ, ಇದು ಲೋಕಲ್ ಮೀಡಿಯಾ ಸರ್, ಇದು ಸೋಷಿಯಲ್ ಮೀಡಿಯಾ ಎಲ್ಲ. ಹಾಂ ಸರ್, ಟಿವಿ ಚಾನಲ್ಸ್ ಲೋಕಲ್ ಇದು ಸರ್.
और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।